ಇದು ಅಂದರೆ ನೈಟ್ರೋಜನ್ನೇ ಬರಿಬೇಕು ಅಥವಾ ಆರ್ಗಾನೇ ಬರಿಬೇಕಂತಿಲ್ಲ, ಎರಡರಲ್ಲಿ ಒಂದು ಬರೆದ್ರೆ ಹಾಫ್ ಮಾರ್ಕ್ಸ್. ಟಂಗ್ಸ್ಟನ್ ಫಿಲಮೆಂಟಿಗೆ ಹಾಫ್ ಮಾರ್ಕ್ಸ್, ದೆನ್ ಯಾವ ಅನಿಲವನ್ನು ಫಿಲ್ ಮಾಡಿರ್ತಾರೆ ಹಾಫ್ ಮಾರ್ಕ್ಸ್. ನೆಕ್ಸ್ಟ್ ಒನ್, ದ ರೆಜಿಸ್ಟರ್ಸ್ R1, R2 and R3 have the values 10 ohm, 20 ohm, 60 ohm which have been parallelly connected to a battery. ಸೊ ಗೊತ್ತಿರುತ್ತೆ ನಿಮಗೆ ಪ್ಯಾರಲಲ್ ಕನೆಕ್ಷನ್, ಸೀರೀಸ್ ಕನೆಕ್ಷನ್ ಅಂತ ಹೇಳಿ. ಸೊ ಈ ಒಂದು ಪ್ಯಾರಲಲ್ ಕನೆಕ್ಷನ್ ಯಾವುದೇ ಬರೆದ್ರೂ ಕೀ ಇರಬೇಕು, ಬ್ಯಾಟ್ರಿ ಇರಬೇಕು, ಅಮ್ಮೀಟರ್ ಇರಬೇಕು, ವೋಲ್ಟ್ ಮೀಟರ್ ಇರಬೇಕಂತ ಗೊತ್ತು ನಿಮಗೆ. ಅದೇ ಪ್ಯಾರಲಲ್ ಕನೆಕ್ಷನ್ ಈ ರೀತಿ ಇರುತ್ತೆ. ಬಟ್ ಸೀರೀಸ್ ಕನೆಕ್ಷನ್ ಅಂದರೆ R1, R2, R3. ಸೊ ನಮಗೊಂದು ಐಡಿಯಾ ಬಂದಿದೆ ಈಗ. R1, R2, R3 1/1 ಅಂದರೆ ಪ್ಯಾರಲಲ್ ಕನೆಕ್ಷನ್. ಸೊ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಜಿಸ್ಟರ್. ಪ್ರತಿಯೊಂದು ರೋಧಕದಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗಿದೆ, R1ನಲ್ಲಿ ಎಷ್ಟಾಗಿದೆ, R2ನಲ್ಲಿ ಎಷ್ಟಾಗಿದೆ, R3ನಲ್ಲಿ ಎಷ್ಟಾಗಿದೆ. ಸೊ ನೆಕ್ಸ್ಟ್ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಆ ಒಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟು ಒಟ್ಟು ಉತ್ಪತ್ತಿಯಾಗಿರ್ತಕ್ಕಂತಹ ವಿದ್ಯುತ್, ಟೋಟಲ್ ರೆಜಿಸ್ಟರ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಕಂಡಕ್ಟರಲ್ಲಿ, ಮಂಡಲದ ಒಟ್ಟು ರೋಧವನ್ನು ಕೂಡ ನಾವಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್, I1 is equal to V/R1. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ V 24 ವೋಲ್ಟ್, ಅಂದರೆ ಬ್ಯಾಟ್ರಿ ವೋಲ್ಟ್ ಎಷ್ಟಿದೆ 24 ವೋಲ್ಟ್, R1 10 ಓಮ್, R2 20 ಓಮ್, R3 60 ಓಮ್. ಅಂದರೆ ನಾವೊಂದು ಪ್ಯಾರಲಲ್ ಕನೆಕ್ಷನಲ್ಲಿ ಈ ರೀತಿ ಬರ್ಕೊಂಡಿದ್ದೀವಿ ಅಂದರೆ ಫಸ್ಟ್ 10 ಓಮ್ ಇರುತ್ತೆ, ನೆಕ್ಸ್ಟು 20 ಓಮ್ ಇರುತ್ತೆ, ಲಾಸ್ಟ್ ಪ್ಯಾರಲಲ್ ಕನೆಕ್ಷನಲ್ಲಿ 60 ಓಮ್ ಅಂತ ಹೇಳಿರುತ್ತೆ. ನಾವಲ್ಲಿ 1/1 ಡಿಸ್ಕಸ್ ಮಾಡ್ತಾ ಹೋಗೋದಾದರೆ I1 is equal to V/R1 24/10 2.4 ಆಂಪೇರ್ ಆಗುತ್ತೆ. I2 24 ವೋಲ್ಟ್ ಸೇಮ್ ಇರುತ್ತೆ I1, I2, I3ಗೆ. ನೆಕ್ಸ್ಟು R2ನಲ್ಲಿ 20 ಓಮ್ ಇರುತ್ತೆ. ಸೊ ಅದನ್ನು 24/20 ಮಾಡಿದಾಗ 1.2 ಆಂಪೇರ್ ಆಗುತ್ತೆ. ನೆಕ್ಸ್ಟ್ I3 V/R3 24/60 ಓಮ್, ಅದನ್ನು ನಾವು ಡಿವೈಡ್ ಮಾಡಿದಾಗ 0.4 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಕೇಳಿದ್ದಾರೆ, ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಟ್ಟು ಕರೆಂಟ್ I is equal to I1 plus I2 plus I3. ಒಟ್ಟು ಟೋಟಲ್ ಅಂತ ಕೇಳಿದಾಗ ಪ್ಲಸ್ ಮಾಡ್ಕೊತೀವಿ. ಇಲ್ಲೇನು ಬಂದಿದೆ ಅಲ್ವಾ I1, I2, I3. ಸೊ ಇದನ್ನು ಪುಟ್ ದ ವ್ಯಾಲ್ಯೂಸ್ ಹಿಯರ್. ಯಾವ್ದು ಜಾಸ್ತಿ ಇದೆ ಫಸ್ಟ್ ಬರಿತಾ ಹೋಗ್ತೀವಿ. ಅಂದರೆ I1 ಎಷ್ಟು, I2 ಎಷ್ಟು, I3 ಎಷ್ಟು, ಇದನ್ನು ಪ್ಲಸ್ ಮಾಡಿದಾಗ 4 ಆಂಪೇರ್ ಬರುತ್ತೆ. ನೆಕ್ಸ್ಟು 1/RP ಅಂದರೆ ನಾವು ಲಾಸ್ಟು ವಿದ್ಯುತ್ ಮಂಡಲದಲ್ಲಿ ಇರತಕ್ಕಂತಹ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯೋದ್ರಿಂದ 1/10 10 ಓಮ್ ಫಸ್ಟ್ ಇದ್ದಿದ್ದು. ನೆಕ್ಸ್ಟು 1/20 1/R2 1/R3 ಎಷ್ಟಿದೆ 60 ಓಮ್. ಸೊ ಇದನ್ನು 1/6 ಆಗುತ್ತೆ. 1/RP is equal to 1/6, otherwise RP is equal to 6 ಓಮ್. ಸೊ 6 ಓಮ್ ಆನ್ಸರ್, ಫೈನಲ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಡ್ರಾ ಎ ರೇ ಡಯಾಗ್ರಾಮ್ ಆಫ್ ದಿ ಇಮೇಜ್ ಫಾರ್ಮೇಷನ್ ಇನ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಪ್ಲೇಸ್ಡ್ ಬಿಯಾಂಡ್ 2F1. ಇದನ್ನು FA2ನಲ್ಲೂ ಕೂಡ ಕೇಳಿದರು. ಏನಂದರೆ ಒಂದು ವಸ್ತುವನ್ನು ಪೀನ ಮಸೂರದ 2F1ಗಿಂತ ದೂರದಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬ, ಅದರದ್ದು ರೇಖಾಚಿತ್ರವನ್ನು, ರೇ ಡಯಾಗ್ರಾಮ್ನ ಬರಿಬೇಕು. ಪ್ರತಿಬಿಂಬದ ಸ್ಥಾನ ಮತ್ತು ಅದು ಇದನ್ನು ಯಾವುದು ಸ್ವಭಾವವನ್ನು ಕೂಡ ಬರಿಬೇಕು. ಪೊಸಿಷನ್ನು ಬರಿಬೇಕು, ನೇಚರನ್ನು ಬರಿಬೇಕು. ಸ್ಥಾನ, ನೆಕ್ಸ್ಟು ಸ್ವಭಾವ. ಸೊ ಈ ರೇ ಡಯಾಗ್ರಾಮು ಫಸ್ಟ್ ಏನು ಮಾಡ್ತೀವಿ, ಒಂದು ಲೈನ್ ಡ್ರಾ ಮಾಡ್ಕೊತೀವಿ. ನೆಕ್ಸ್ಟು ಲೆನ್ಸನ್ನು ಹಾಕ್ಕೊಳ್ತೀವಿ, ಕಾನ್ವೆಕ್ಸ್ ಲೆನ್ಸನ್ನು ಹೀಗೆ ರೇ ಡಯಾಗ್ರಾಮ್ ಬರುತ್ತೆ. ನೆಕ್ಸ್ಟು A B ಅಗೈನ್ A B. ಸೊ ಇಲ್ಲೇನು ಮಾಡ್ತೀವಿ, 0 ಬಿಯಾಂಡ್ 2F1, ಇದು F1 ಆಗಿರುತ್ತೆ, ಇಲ್ಲಿ F2 ಆಗಿರುತ್ತೆ. ನೆಕ್ಸ್ಟ್ C2 2F2 2F1 2F2 F2 F1. ಇದಕ್ಕೆ ನೆಕ್ಸ್ಟು ನಾವೇನು ಮಾಡಿಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಪೊಸಿಷನ್ನು ಮತ್ತು ಇದನ್ನೆಲ್ಲ ಬರೆದಿರಲ್ಲ, ರೇ ಡಯಾಗ್ರಾಮ್ ಬರಿತೀವಿ. ಸೊ ರೇ ಡಯಾಗ್ರಾಮ್ ಬರೆದಾದ್ಮೇಲೆ
ಅದರದ್ದು ಪೊಸಿಷನ್ ಹೆಂಗಿದೆ ಅಂತ ಬರೆಯಲ್ಲ, ಸ್ಥಾನ. ಸೊ ಪೊಸಿಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ 1 ಮಾರ್ಕ್ ಇರುತ್ತೆ, ಅದಕ್ಕೆ ಬಿಡೋಂಗಿಲ್ಲ. ಸತ್ಯ ಅಂದರೆ ರಿಯಲ್ ಇಮೇಜ್ ಆಗಿರುತ್ತೆ. ತಲೆ ಕೆಳಗಾದ ಅಂದರೆ ಇನ್ವರ್ಟೆಡ್, ರಿಯಲ್ ಇನ್ವರ್ಟೆಡ್ ಇಮೇಜ್. ಸೊ ಅದರದ್ದು ಒಂದು ನೇಚರ್ ಯಾವ ರೀತಿ ಆಗಿರುತ್ತೆ, F2 ಮತ್ತು 2F2 ನಡುವೆ, ಇನ್ ಬಿಟ್ವೀನ್ ದ F2 ಆ್ಯಂಡ್ 2F2 ಇಷ್ಟು ಬರೆದ್ರೆ 3 ಮಾರ್ಕ್ಸ್. ಅಂದರೆ ಈ ಓನ್ಲಿ ರೇ ಡಯಾಗ್ರಾಮ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಅದರದ್ದು ಪೊಸಿಷನ್ ಮತ್ತು ನೇಚರ್, ಅದರ ಒಂದು ಸ್ಥಾನ, ಅದೇ ರೀತಿಯಾಗಿ ಸ್ವಭಾವವನ್ನು ಬರೆದ್ರೆ 1 ಮಾರ್ಕ್ ಇರುತ್ತೆ. ಟೋಟಲಿ ಇಟ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 2 + 1 3 ಮಾರ್ಕ್ಸ್. ನೆಕ್ಸ್ಟು, ವಾಟ್ ಈಸ್ ಸೊಲನಾಯ್ಡ್? ರೈಟ್ ದ ಪ್ರಾಪರ್ಟೀಸ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ಡ್ ಅರೌಂಡ್ ದ ಕರೆಂಟ್ ಕ್ಯಾರಿಯಿಂಗ್ ಸೊಲನಾಯ್ಡ್. ಸೊಲನಾಯ್ಡ್ ಅಂದರೆ ಏನು? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ. ಅಥವಾ ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ ಏಕೆ? ಅಂದರೆ ಬಿ ಕ್ವಶನ್ ಏನಿದೆ, ಆಲ್ಟರ್ನೇಟಿಂಗ್ ಕರೆಂಟ್, ಇದನ್ನಂತೂ ಕಲಿಸಿರ್ತಾರೆ ಎಲ್ಲ ಟೀಚರ್ಸು ಕೂಡ, AC ಮತ್ತು DC. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಕರೆಂಟ್ ಫ್ಲೋ ಆಗಬೇಕಾದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇದು ಯುನಿಕ್ ಡೈರೆಕ್ಷನ್, ಓನ್ಲಿ 1 ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ DC ಕರೆಂಟ್. ಸೊ ಫಸ್ಟ್ ಕೇಳಿರೋದು ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಏನು? ಎಲೆಕ್ಟ್ರಿಕ್ ಅಪ್ಲಿಯನ್ಸಸ್ ಹ್ಯಾವಿಂಗ್ ದ ಮೆಟಾಲಿಕ್ ಬಾಡಿ ಆರ್ ಕನೆಕ್ಟೆಡ್ ಟು ಅರ್ತ್ ವೈರ್. ಅರ್ತ್ ವೈರ್ ಅಂದರೆ ಭೂ ಸಂಪರ್ಕ ತಂತಿಗೆ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಕೋಟೆಡನ್ನು ಮಾಡಿರ್ತೀವಿ. ಯಾಕೆ? ಸೊ ಫಸ್ಟ್ ನಮಗೆ ಗೊತ್ತಾಗಬೇಕಾಗಿರೋದು ಸೊಲನಾಯ್ಡ್ ಅಂದರೆ ಏನು? ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಇನ್ಸುಲೇಟೆಡ್ ಕಾಪರ್ ವೈರ್ ರ್ಯಾಪ್ಡ್ ಕ್ಲೋಸ್ಲಿ ಇನ್ ದ ಶೇಪ್ ಆಫ್ ಸಿಲಿಂಡರ್. ಸೊ ಹಿಂಗೊಂದು ಸಿಲಿಂಡರ್ ಶೇಪ್ ಇದೆ ಅಂತ ಹೇಳಿದ್ರೆ ಅವಾಹಕ ತಂತಿಯನ್ನು ಅದ್ರ ಸುತ್ತ ಈ ರೀತಿ ಸುತ್ತಿರ್ತಾರೆ. ಆ ಒಂದು ಹೊದಿಕೆಗೆ ಏನಂತೀವಿ, ಸೊಲನಾಯ್ಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಈ ಸೊಲನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಪ್ರಾಪರ್ಟೀಸ್ಗಳು ಏನು? ಸೊಲನಾಯ್ಡ್ ತುದಿಗಳು ಅಥವಾ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದಂತೆ ಕಾಣುತ್ತವೆ. ಸೊ ಈ ಒಂದು ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಅವಾಹಕ ತಂತಿಯಿಂದ ನಾವು ಸುತ್ತಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಸಿಲಿಂಡರ್ ಆಕಾರದಲ್ಲಿ ಕಂಡುಬರುತ್ತೆ, ಗೊತ್ತು ನಮಗೆ. ನೆಕ್ಸ್ಟು, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದ ಸೇಮ್ ಎಟ್ ಆಲ್ ಪಾಯಿಂಟ್ ಇನ್ಸೈಡ್ ದಿ ಸೊಲನಾಯ್ಡ್. ಸೊಲನಾಯ್ಡ್ನ ಕೇಂದ್ರ ಭಾಗದಲ್ಲಿ ಅಥವಾ ಒಳಗೆ ಕಾಂತೀಯ ಬಲರೇಖೆಗಳು ಸಮಾನಾಂತರ ಸರಳ ರೇಖೆಗಳಂತೆ ಕಾಣುತ್ತವೆ. ಸಮಾನಾಂತರವಾಗಿರ್ತಕ್ಕಂತಹ ಸರಳ ರೇಖೆ ಥರ ಅದೇನಾಗಿರುತ್ತೆ, ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್, ಕರೆಂಟ್ AC. ಕರೆಂಟ್ ದಟ್ ಚೇಂಜಸ್ ದ ಡೈರೆಕ್ಷನ್ ಆಫ್ಟರ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಒಂದು ಮೇಲ್ಮೈ ಹೊದಿಕೆಯ ಉಪಕರಣಕ್ಕೆ ಅಥವಾ ಲೋಹದ ಮೇಲ್ಮೈಗೆ ಒಂದು ಸಮಾನವಾಗಿರ್ತಕ್ಕಂತಹ ಕಾಲಾವಧಿಗಳ ನಂತರ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುವ ವಿದ್ಯುತ್ ಪ್ರವಾಹ. ಅಂದರೆ ಒಂದು ಟೈಮಿಂಗ್ಸಲ್ಲಿ ತನ್ನ ಒಂದು ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ತಕ್ಕಂತಹ ಒಂದು ಕರೆಂಟಿಗೆ AC ಅಂತೀವಿ, ಆಲ್ಟರ್ನೇಟಿಂಗ್ ಕರೆಂಟ್. ನೆಕ್ಸ್ಟ್, ಕರೆಂಟ್ ದಟ್ ಚೇಂಜಸ್ ದ ಡೈರೆಕ್ಷನ್ ಆಫ್ಟರ್ ಈಕ್ವಲ್ ಇಂಟರ್ವಲ್ ಟೈಮ್. ತನ್ನ ಒಂದು ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್, ಮೆಟಾಲಿಕ್ ಬಾಡಿ ಈಸ್ ಕನೆಕ್ಟೆಡ್ ಟು ದ ಅರ್ತ್ ವೈರ್ ಪ್ರೊವೈಡ್ಸ್ ಎ ಲೋ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಪಾತ್ ಆಫ್ ದಿ ಕರೆಂಟ್. ಸೊ ಲೋಹದ ಮೇಲ್ಮೈಗೆ ಜೋಡಿಸಲಾದಂತಹ ಭೂಸಂಪರ್ಕ ತಂತಿ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಅಂದರೆ ಇವಾಗ ಕರೆಂಟ್ ಫ್ಲೋ ಆಗ್ತಾ ಇದೆ ಒಂದು ರೆಸಿಸ್ಟೆನ್ಸ್ ವೈರಲ್ಲಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸು ಕಡಿಮೆ ಆಗೋ ಥರ, ಅಂದರೆ ಸ್ಪೀಡನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟು, ಲೋಹದ ಮೇಲ್ಮೈ ಹೊಂದಿರುವ ಒಂದು ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮನಾಗಿ ಇರೋ ಥರ ನೋಡ್ಕೊಳ್ಳುತ್ತೆ, ಮತ್ತು ಬಳಕೆದಾರನಿಗೆ ಯಾವುದೇ ಅಪಾಯ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಲೀಕೇಜ್ ಆಗ್ತಕ್ಕಂತಹ ಕರೆಂಟನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಟೆನ್ಷಿಯಲ್ ಟು ದಟ್ ಆಫ್ ದಿ ಅರ್ತ್, ಅಂದರೆ ಭೂಮಿಯ ವಿಭವಾಂತರಕ್ಕೆ ಕೂಡ ಸಮನಾಗಿ ಇರುತ್ತೆ. ಅಷ್ಟೇ ಅಲ್ಲದೆ ಯೂಸರ್ ಅಂದರೆ ಬಳಕೆದಾರ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಶಾಕ್ ಆಗದೆ ಇರೋ ಥರ,
ಅವನಿಗೆ ಯಾವುದೇ ಅಪಾಯ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಈ ಅರ್ತ್ ವೈರನ್ನು ಬಳಸ್ತಿರ್ತಾರೆ. ನೆಕ್ಸ್ಟ್ ಒನ್, ಹೌ ಡಸ್ ರೈನ್ಬೋ ಫಾರ್ಮ್ ಇನ್ ದ ನೇಚರ್? ಎಕ್ಸ್ಪ್ಲೇನ್. ಮೆನ್ಷನ್ ದ ಕಲರ್ ಆಫ್ ದಿ ಲೈಟ್ ಬೆಂಡ್ಸ್ ದ ಮೋಸ್ಟ್ ಆ್ಯಂಡ್ ದಟ್ ಬೆಂಡ್ಸ್ ದ ಲೀಸ್ಟ್. ಸೊ ಕಾಮನಬಿಲ್ಲು ನಿಸರ್ಗದಲ್ಲಿ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು, ಅತಿ ಹೆಚ್ಚು ಬಾಗುವ ಬಣ್ಣ, ಅದಾದಮೇಲೆ ಅತಿ ಕಡಿಮೆ ಬಾಗುವ ಒಂದು ಬಣ್ಣವನ್ನು ಬರೀಬೇಕು. ಹೌ ಡಸ್ ದ ಐ ಲೆನ್ಸ್ ಅಕಮಾಡೇಟ್ ಟು ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಆ್ಯಂಡ್ ನಿಯರ್ ಬೈ ಆಬ್ಜೆಕ್ಟ್? ಎಕ್ಸ್ಪ್ಲೇನ್. ಸೊ ಇನ್ನೊಂದು ಕ್ವಶನ್ ಇದೆ, ದೂರ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರ ಯಾವ ರೀತಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ? ಇದು ಏನಾಗುತ್ತೆ ಅಂತ ಹೇಳಿದ್ರೆ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಐ ಅಡ್ಜಸ್ಟ್ಮೆಂಟ್, ಅಕಮಾಡೇಷನ್ ಆಫ್ ಐ, ಕಣ್ಣಿನ ಹೊಂದಾಣಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ. ಸೊ ಇಲ್ಲಿ ರೈನ್ಬೋ ಈಸ್ ದ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರ್ ಇನ್ ದ ಸ್ಕೈ ಅಪಿಯರ್ಸ್ ರೈನ್ ಶವರ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಮನಬಿಲ್ಲು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆ. ಸೊ ಗೊತ್ತು ನಿಮಗೆ, ಫುಲ್ಲು ಬಿಸಿಲಿರುತ್ತೆ, ಮಳೆ ಬರ್ತಾ ಇರುತ್ತೆ, ಒಂದು ಕಡೆ ಕಲರ್ ಕಾಣಿಸ್ತಾ ಇರುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ರೈನ್ಬೋ, ಗೊತ್ತಿರುತ್ತೆ, ಕಾಮನಬಿಲ್ಲು. ಸೊ ಅಲ್ಲಿ ವಾತಾವರಣದಲ್ಲಿರ್ತಕ್ಕಂತಹ ಸಣ್ಣ ಹನಿಗಳ ಮೂಲಕ ಸೂರ್ಯನ ಕಿರಣಗಳು, ಸೌರ ಕಿರಣಗಳು ಹಾಯ್ದು ಹೋದಾಗ ಅಲ್ಲಿ ಕಲರ್ ಅಪಿಯರ್ ಆಗತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತಾ ಇರುತ್ತೆ. ದಟ್ ಮೀನ್ಸ್ ಯಾವಾಗಲೂ ಕೂಡ ಒಂಥರ ರೈನ್ಬೋ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಆಗುತ್ತೆ, ಬೆಳಕಿನ ವರ್ಣ ವಿಭಜನೆ ಆಗುತ್ತೆ. ನೆಕ್ಸ್ಟು ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ಅಟ್ಮಾಸ್ಫಿಯರ್ ಲೈಕ್ ಸ್ಮಾಲ್ ಪ್ರಿಸಮ್, ಸಣ್ಣ ಸಣ್ಣ ಪಟ್ಟಕಗಳಂತೆ ಅದು ವರ್ತಿಸ್ತಾ ಇರುತ್ತೆ. ರಿಫ್ರ್ಯಾಕ್ಟ್ ಆ್ಯಂಡ್ ಡಿಸ್ಪರ್ಸ್ ದ ಇನ್ಸಿಡೆಂಟ್ ಸನ್ಲೈಟ್, ರಿಫ್ಲೆಕ್ಟ್ ಇಂಟರ್ನಲಿ, ಫೈನಲಿ ರಿಫ್ರ್ಯಾಕ್ಟ್ ಇಟ್ ಅಗೇನ್. ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ಏನಾಗುತ್ತೆ ಅಂತ ಹೇಳಿದ್ರೆ ವೀಕ್ಷಕನ ಕಣ್ಣಿಗೆ, ಅಂದರೆ ನಾವೇನು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಮಗೆ ಸ್ಪಷ್ಟವಾಗಿ ಆ ಬೆಳಕು ಏನಾಗಿರುತ್ತೆ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಬಾಗುವ ಬಣ್ಣ, ಅತಿ ಕಡಿಮೆ ಬಾಗುವ ಬಣ್ಣ. ನಮಗೆ ಗೊತ್ತಿರುತ್ತೆ ವಿಬ್ ಗಯಾರ್. ಈ ವಿಬ್ ಗಯಾರ್ ಅಂತ ಬರ್ಕೊಂಡ್ರೆ ಅತಿ ಹೆಚ್ಚು ಬಾಗೋದು ಯಾರು? ವೈಲೆಟ್, ಅಂದರೆ ನೇರಳೆ ಬಣ್ಣ. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಈ ರೀತಿ ಜಾಸ್ತಿ 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 ಆಗ್ತಾ ಹೋಗುತ್ತೆ. ಅತಿ ಕಡಿಮೆ ಬಾಗುವುದು ರೆಡ್, ಕೆಂಪು ಬಣ್ಣ. ಸೊ ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಅಂದರೆ ರೈನ್ಬೋ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಇಲ್ಲಿ ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ 3 ಮಾರ್ಕ್ಸ್, ಅಂದರೆ ಆಫ್ ಮಾರ್ಕ್ಸ್. ಈಚ್ ಪಾಯಿಂಟ್ ಕ್ಯಾರೀಸ್ ಆಫ್ ಮಾರ್ಕ್ಸ್. 1 2 3. ನೆಕ್ಸ್ಟು ಅತಿ ಹೆಚ್ಚು ಬೆಂಡ್ ಆಗೋದು, ಹೈಯೆಸ್ಟ್ ಬೆಂಡ್ ಆಗೋದು ಯಾವುದು ಅಂತ ಹೇಳಿದ್ರೆ ವೈಲೆಟ್, ನೇರಳೆ ಬಣ್ಣ. ಅತಿ ಕಡಿಮೆ ಯಾವುದು ಅಂತ ಹೇಳಿದ್ರೆ ರೆಡ್, ಕೆಂಪು ಬಣ್ಣ. ನೆಕ್ಸ್ಟು ಅಕಮಾಡೇಷನ್ ಆಫ್ ದಿ ಐ. ಬಿದೊಂದು ಕ್ವಶನ್ ಕೇಳಿದರು ನಿಮಗೆ. ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್, ಕರ್ವೇಚರ್ ಆಫ್ ದಿ ಲೆನ್ಸ್ ಡಿಕ್ರೀಸಸ್ ಆ್ಯಂಡ್ ಬಿಕಮ್ಸ್ ಥಿನ್, ದೆನ್ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಇನ್ಕ್ರೀಸಸ್ ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್ ಆರ್ ಕ್ಲಿಯರ್ಲಿ ವಿಸಿಬಲ್. ಅಂದರೆ ಸೀಲಿಯರಿ ಸ್ನಾಯುಗಳು ಹಿಗ್ಗಿದಾಗ ಮಸೂರದ ವಕ್ರತೆ ಕಡಿಮೆ ಆಗುತ್ತೆ, ತೆಳ್ಳಗಾಗತ್ತೆ. ಮಸೂರದ ಸಂಗಮ ದೂರ ಹೆಚ್ಚಾಗುತ್ತೆ, ಅದೇ ರೀತಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ಸೀಲಿಯರಿ ಸ್ನಾಯುಗಳು ಕುಗ್ಗಿದಾಗ ಮಸೂರದ ವಕ್ರತೆ ಹೆಚ್ಚಾಗುತ್ತೆ, ದಪ್ಪ ಆಗುತ್ತೆ. ಮಸೂರ ಸಂಗಮ ದೂರ ಕಡಿಮೆ ಆಗುತ್ತೆ, ಹತ್ತಿರ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದಕ್ಕೆ ನಮ್ಮ ಡೇ ಟು ಡೇ ಲೈಫಲ್ಲೇ ನೋಡಿರ್ತೀವಿ, ಅತಿ ಚಿಕ್ಕ ಆಬ್ಜೆಕ್ಟ್ ಇತ್ತು ಅಂದರೆ ನಾವು ಫುಲ್ಲು ಕಣ್ಣನ್ನು ಈ ರೀತಿಯಾಗಿ ಸಣ್ಣದಾಗಿ ನೋಡ್ಕೊಳ್ತೀವಿ. ಆವಾಗೇನಾಗುತ್ತೆ, ಸೀಲಿಯರಿ ಮಸಲ್ಸು ಫುಲ್ಲು ಕಾಂಟ್ರ್ಯಾಕ್ಟ್ ಆಗುತ್ತೆ. ಬಟ್ ಅದೇ ನಾವು ದೂರದ ವಸ್ತುಗಳನ್ನು ನೋಡ್ಬೇಕಾದ್ರೆ ಈ ರೀತಿಯಾಗಿ ಕಣ್ಣನ್ನು ಅಗಲವಾಗಿ ಮಾಡಿ ನೋಡ್ತಾ ಇರ್ತೀವಿ, ಹೀಗೆ ನೋಡ್ತಾ ಇರ್ತೀವಿ. ಸೊ ಅವಾಗೇನಾಗುತ್ತೆ, ಸೀಲಿಯರಿ ಮಸಲ್ಸು ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಐ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ನಮ್ಮ ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ಕೆಮಿಸ್ಟ್ರಿ ಆರ್ ರಸಾಯನಶಾಸ್ತ್ರ. ಸೊ ರಸಾಯನಶಾಸ್ತ್ರದಲ್ಲಿ ಮೊದಲನೇದಾಗಿ ಕೇಳಿರ್ತಕ್ಕಂತಹ ಕ್ವಶನ್ ಏನು ಅಂತ ಹೇಳಿದ್ರೆ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನು ವಿನಿಮಯ ಮಾಡಿಕೊಳ್ಳುವ ಒಂದು
ಪ್ರಕ್ಷೇಪಣವನ್ನು ಉಂಟು ಮಾಡುತ್ತದೆ. ರಿಯಾಕ್ಟೆಂಟ್ ದಟ್ ಎಕ್ಸ್ಚೇಂಜ್ ದ ಅಯಾನ್ ಬೈ ರಿಯಾಕ್ಟಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಫಾರ್ಮ್ ಎ ಪ್ರಿಸಿಪಿಟೇಟ್. ಸೊ ಪ್ರಿಸಿಪಿಟೇಟ್ಗೆ ನಾವು ಪ್ರಕ್ಷೇಪ ಅಂತ ಹೇಳಿ ಕರಿತೀವಿ. ಪೇಸ್ಟ್ ಲೈಕ್ ಒಂದು ಸಬ್ಸ್ಟೆನ್ಸ್ ಅಪಿಯರ್ ಆಗುತ್ತೆ. ಸೊ ಅದು ಯಾವ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಯಾವ ರಿಯಾಕ್ಟೆಂಟ್ಗಳ ಜೊತೆ ವರ್ತಿಸಿದಾಗ ಹಾಗಾಗುತ್ತೆ. BaCl2, ಬೇರಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್, ಅಲ್ಯೂಮಿನಿಯಂ ಆಕ್ಸೈಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸಲ್ಫ್ಯೂರಿಕ್ ಆ್ಯಸಿಡ್, ನೆಕ್ಸ್ಟು ಸೋಡಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ನಮಗೆ ಒಂದು ಅರ್ಥ ಆಗಬೇಕು, ಯಾವ ಎರಡು ಸಂಯುಕ್ತಗಳು ಸೇರಿಕೊಂಡು ಇಲ್ಲಿ ಪ್ರಿಸಿಪಿಟೇಟನ್ನು ಉಂಟು ಮಾಡ್ತಾ ಇದೆ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ HCl ಆ್ಯಸಿಡ್ ಇದೆ. ನೆಕ್ಸ್ಟು ಆಪ್ಷನ್ ಸಿ NaOH ಪ್ಲಸ್ H2SO4 ಬೇಸ್ ಇದೆ. ನೆಕ್ಸ್ಟು Na2O CO2 ಇದು ಗ್ಯಾಸಸ್. ಸೊ ಈಸಿಲಿ ನಾವಿಲ್ಲಿ ಒಂದು ಆ್ಯಸಿಡ್ ಇದೆ HCl, ಒಂದು ಬೇಸ್ ಇದೆ NaOH, ಈಸಿಲಿ ಆಪ್ಷನ್ನ ಡಿಲೀಟ್ ಮಾಡ್ತೀವಿ. ವೆನ್ ಆ್ಯಸಿಡ್ ಬೇಸ್ ರಿಯಾಕ್ಟ್ ಈಚ್ ಅದರ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಈಚ್ ಅದರ್ ಅಂದರೆ ಎರಡೂ ಕೂಡ ವರ್ತಿಸಿದಾಗ ಅಲ್ಲಿ ವಾಟರ್ ರಿಲೀಸ್ ಆಗುತ್ತೆ. ಸೊ ನಾವಲ್ಲೇನು ಮಾಡ್ತೀವಿ, BCD ಅನ್ನು ಈಸಿಲಿ ಡಿಲೀಟ್ ಮಾಡಿ ಆಪ್ಷನ್ ಎ ಅಂದರೆ ಬೇರಿಯಂ ಕ್ಲೋರೈಡ್ ಜೊತೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ ಏನಾಗುತ್ತೆ, ಪ್ರಕ್ಷೇಪವನ್ನು ಅಥವಾ ಪ್ರಿಸಿಪಿಟೇಟನ್ನು ಉಂಟು ಮಾಡುತ್ತೆ. ಸೊ ಅಮಾಂಗ್ XYZ ಅದು ಯಾವ ಎಲಿಮೆಂಟ್ ಅಂತ ಕೊಟ್ಟಿಲ್ಲ, ಜಸ್ಟ್ ಅಲ್ಲಿ ತುಂಬಾ ಈಸಿ ಇದೆ. ಇದು ಎಲಿಮೆಂಟ್ ಹ್ಯಾವಿಂಗ್ ಝೀರೋ ವೇಲೆನ್ಸಿ. ಝೀರೋ ವೇಲೆನ್ಸಿಯನ್ನು ಹೊಂದಿರೋದು ಯಾವುದು ಗೊತ್ತು ನಿಮಗೆ? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್. ಸೊ ಈ ಒಂದು 6 ಶ್ರೇಷ್ಠ ಅನಿಲ ಅಥವಾ ನೋಬೆಲ್ ಗ್ಯಾಸಸ್ ನಾವೇನು ಕರಿತೀವಿ. ಸೊ ಇದೆಲ್ಲದೂ ಕೂಡ ನೋಬೆಲ್ ಗ್ಯಾಸಸ್ ಹ್ಯಾವಿಂಗ್ ಝೀರೋ ವೇಲೆನ್ಸಿ. ಸೊ ಝೀರೋ ವೇಲೆನ್ಸಿಯನ್ನು ಹೊಂದಿರುತ್ತೆ. ಯಾವುದು ಹಾಗಿದ್ರೆ? X2 to 4, 8, Y 8 to 16, Y 8 to 16, Z 10 to 20, X2 to 4, Z 10 to 20. Next X2 to 4, Y 8 to 16. ನಮಗೆ ಗೊತ್ತು, ಯಾವಾಗಲೂ ನಮ್ಮ ಕ್ಲಾಸಲ್ಲೆಲ್ಲ ಹೇಳ್ತಾ ಇರ್ತೀವಿ 1 to 30 ಅಟಾಮಿಕ್ ನಂಬರ್ ಎಲಿಮೆಂಟ್ ಏನಿದೆ ಅಲ್ವಾ. ಸೊ ಸ್ಟಾರ್ಟ್ಸ್ ಫ್ರಮ್ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್, ನಿಯಾನ್. ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಸೊ ಆಕ್ಸಿಜನ್ 8th ಎಲಿಮೆಂಟ್ ಆಗಿರುತ್ತೆ. ಇಲ್ಲಿ 2 ಅಂದರೆ ಹೀಲಿಯಂ, 8 ಯಾವುದು ಅಂತ ಹೇಳಿದ್ರೆ ಆಕ್ಸಿಜನ್, 10 ಫ್ಲೋರಿನ್ ಆರ್ ನಿಯಾನ್. ಸೊ ಇಲ್ಲಿ XYZ ಗೊತ್ತಾಯಿತು ನಮಗೆ. ಆಪ್ಷನ್ ಎಗೆ ಹೋಗ್ತೀವಿ. ಸೊ 8th ಆಕ್ಸಿಜನ್ ಇದಲ್ಲ. ನೆಕ್ಸ್ಟ್ 8th ಆಕ್ಸಿಜನ್ 10 to 20 ಮತ್ತೆ ಇಲ್ಲಿ ಆಕ್ಸಿಜನ್ ಬಂತು, ಇದಲ್ಲ. ನೆಕ್ಸ್ಟ್ ಆಪ್ಷನ್ ಸಿಗೆ ಬರ್ತೀವಿ ನಾವು. ಆಪ್ಷನ್ ಸಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಇದೆ, ಅದರ ಒಂದು ಅಟಾಮಿಕ್ ನಂಬರ್ ಮತ್ತು ಅಟಾಮಿಕ್ ಮಾಸ್ 2 to 4. ನೆಕ್ಸ್ಟು ಝಡ್ ಅನ್ನೋ ಒಂದು ಎಲಿಮೆಂಟ್ ಇದೆ, ಅದರ ಒಂದು ಅಟಾಮಿಕ್ ನಂಬರ್ ಮತ್ತು ಮಾಸ್ 10 to 20 ಅಂತ ಹೇಳಿದೆ. ಸೊ ಈ ರೀತಿ ಇದ್ದಾಗ ನೆಕ್ಸ್ಟ್ ಆಪ್ಷನ್ ಡಿ ಇದೆ, ಎಲಿಮೆಂಟ್ ಎಕ್ಸ್ ಅಂತ ಇದೆ, ಅಂದರೆ ಎಕ್ಸ್ ಅನ್ನೋ ಎಲಿಮೆಂಟ್ 2 to 4 ಇದೆ ಅಟಾಮಿಕ್ ನಂಬರ್ ಮತ್ತು ಮಾಸ್. ಅದಾದಮೇಲೆ ಏನಾಗಿದೆ ಅಂತ ಹೇಳಿದ್ರೆ ವೈ ಅನ್ನೋ ಎಲಿಮೆಂಟ್ ಇದೆ, ವೈ ಅನ್ನೋ ಎಲಿಮೆಂಟಲ್ಲಿ 8 to 16 ಮತ್ತೆ ಆಕ್ಸಿಜನ್ ಬಂತು. ಸೊ ಈಸಿಲಿ ನಾವು ಫೈಂಡ್ ಔಟ್ ಮಾಡ್ಬೋದು, ಬಿಕಾಸ್ ಒಂದು ನೋಬೆಲ್ ಗ್ಯಾಸ್ ಅಂತ ಹೇಳಿದ್ರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್ ಇಷ್ಟಿರಬೇಕು ಅಂತ. ಸೊ ಅಲ್ಲಿ ಒಂದು ಹಿಂಟ್ ಸಿಕ್ಕಿದೆ ನಮಗೆ. ಆಪ್ಷನ್ ಎನಲ್ಲೂ 2 ಇದೆ, ಆಪ್ಷನ್ ಬಿನಲ್ಲಿಲ್ಲ, ಆಪ್ಷನ್ ಸಿನಲ್ಲೂ 2 ಇದೆ, ಆಪ್ಷನ್ ಡಿನಲ್ಲೂ 2 ಇದೆ. ಆದರೆ ಇನ್ನೊಂದು ಆಪ್ಷನಲ್ಲಿ ಯಾವ ಎಲಿಮೆಂಟ್ ನಂಬರ್ ಇದೆ ಅನ್ನೋದನ್ನು ನಾವಲ್ಲಿ ಈಸಿಲಿ ನೋಡ್ಕೋಬೇಕು. ಸೊ 8 ಅಂದರೆ ಆಕ್ಸಿಜನ್ ಇದೆ, ಸೊ ಆಪ್ಷನ್ ಎ ಡಿಲೀಟ್. ನೆಕ್ಸ್ಟ್ 8 ಫಸ್ಟೇ ಬಂದಿದೆ, ಆಪ್ಷನ್ ಬಿ ಆಲ್ಸೋ ಡಿಲೀಟ್. ಆಪ್ಷನ್ ಡಿ 2 to 4 ಇದೆ, ಹೀಲಿಯಂ ಇದೆ. ನೆಕ್ಸ್ಟ್ 8 ಆಕ್ಸಿಜನ್ ಇದೆ, Z10 ಇದೆ, ಬಟ್ ಆಕ್ಸಿಜನ್ ಇಲ್ಲಿದೆ.
So oxygen is not a noble gas. So noble gas, helium, neon, argon, krypton, xenon, radon. Okay. ಸೊ ಅಲ್ಲಿಗೆ ರೈಟ್ ಆನ್ಸರ್ ಈಸ್ ದಿಸ್ ಒನ್. ತುಂಬಾ ಈಸಿ ಇದೆ. ಸೊ ಸೈನ್ಸ್ ಅಂದರೆ ಏನು ಗೊತ್ತಾ, ಫಸ್ಟು ನಾವು ಕ್ವಶನ್ ಅನಲೈಸಿಂಗ್ ಕೆಪಾಸಿಟಿಯನ್ನು ಬೆಳೆಸ್ಕೋಬೇಕು. ಅಂದರೆ ಒಂದು ಕ್ವಶನನ್ನು ಅನಲೈಸಿಸ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಆನ್ಸರ್ನ ಬರಿಬೋದು. ಸ್ವಲ್ಪ ಇದಕ್ಕೆ ಟೈಮ್ ಜಾಸ್ತಿ ತೊಗೊಳತ್ತೆ. ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ ಅಂದರೆ ನಮಗೆ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಮುಗಿದೋಗ್ಬಿಡ್ಬೇಕು. ಬಿಕಾಸ್ ವಿ ಆರ್ ಇನ್ ದ ಅರ್ಜೆಂಟ್ ಎರ ಅನ್ನೋ ಥರ ಇರ್ತೀವಿ. ಸೊ ಇಲ್ಲಿ 2 to 4 ಅಂತ ಏನಿದೆ ಅಲ್ವಾ, ಸೊ 2 to 4 ಅಂದರೆ ಹೀಲಿಯಮ್ ಇದೆ, ನೆಕ್ಸ್ಟು 10 to 20. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು 4 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ ಇರುತ್ತೆ. ಸೊ ಫಿಸಿಕ್ಸ್ ಪಾರ್ಟಲ್ಲಿ ಏನಾಗಿತ್ತು, 4 ಮಲ್ಟಿಪಲ್ ಚಾಯ್ಸು, 1 ಮಾರ್ಕ್ 2 ಇತ್ತು. ಬಟ್ ಕೆಮಿಸ್ಟ್ರಿನಲ್ಲಿ ಏನಾಗಿದೆ, 2 ಮಲ್ಟಿಪಲ್ ಚಾಯ್ಸ್ ಇದೆ, 4 1 ಮಾರ್ಕ್ ಕ್ವಶನ್ ಇದೆ. ಸೊ ಸೈಕ್ಲೋ ಆಲ್ಕೇನ್ ಇದೆ ಅಲ್ವಾ, ಸೈಕ್ಲೋ ಆಲ್ಕೇನಿನ ಒಂದು ಮೆಂಬರ್, ಫಸ್ಟ್ ಮೆಂಬರ್ ಸೈಕ್ಲೋಪ್ರೋಪೇನ್ C3H6. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆಫ್ ದಿ 4th ಮೆಂಬರ್ ಆಫ್ ದಿಸ್ ಹೋಮೋಲಾಗಸ್ ಸಿರೀಸ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಮಾಲಿಕ್ಯುಲರ್ ಫಾರ್ಮುಲಾ, ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ C6H12. ಸೊ ಈ C6H12 ಜನರಲ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದ್ರೆ ಒಂದು ಬೆನ್ಸಿನ್ ರಿಂಗ್ ಹಾಕ್ತೀವಿ, ಆ ಒಂದು ಬೆನ್ಸಿನ್ ರಿಂಗಲ್ಲಿ ಸಿ ಅನ್ನು ಅಟ್ಯಾಚ್ ಮಾಡ್ತೀವಿ, ಕಾರ್ಬನನ್ನು ಅಟ್ಯಾಚ್ ಮಾಡ್ತೀವಿ. 1 2 1 2 1 2 1 2 1 2 ಅಂದರೆ 6 ಕಾರ್ಬನ್ ಆಟಮ್ ಇದೆ, ಹೆಚ್ ಅಟ್ಯಾಚ್ ಮಾಡ್ತಾ ಹೋದರೆ ಆಯಿತು. 6 ಕಾರ್ಬನ್ ಆಟಮಿಗೆ ಈಚ್ ಕಾರ್ಬನ್ ಕ್ಯಾರಿಂಗ್ 2 ಹೈಡ್ರೋಜನ್ ಆಟಮ್ಸ್ ಅಂತ ಹೇಳಿದ್ರೆ 1 2 3 4 5 6 2 2 ಈಚ್ 4 6 8 10 12. ಸೊ 12 ಹೈಡ್ರೋಜನ್ ಆಟಮ್ ಇರುತ್ತೆ, 6 ಕಾರ್ಬನ್ ಆಟಮ್ಸ್ ಇರುತ್ತೆ. ನೆಕ್ಸ್ಟ್ 17th ಕ್ವಶನ್, ಪ್ಯಾಕೆಟ್ಸ್ ಆಫ್ ಚಿಪ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್ ವೈ. ಯಾಕೆ ಈ ಒಂದು ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡಿರ್ತಾರೆ? ಇಟ್ ಪ್ರಿವೆಂಟ್ ದ ಚಿಪ್ಸ್ ಫ್ರಮ್ ಗೆಟ್ಟಿಂಗ್ ಆಕ್ಸಿಡೈಸ್ಡ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ. ಸೊ ಈ ಕ್ವಶನ್ ಕೂಡ ಅಷ್ಟೇ, ನಾವೇನು ಮೀಥೇನ್ ಅಥವಾ CH4 ಅಂತ 2ರಲ್ಲಿ 1 ಬರೆದ್ರೆ ಸಾಕು ಅಂತ ಫಿಸಿಕ್ಸ್ ಕ್ವಶನಲ್ಲಿ ಮಾತಾಡಿದ್ವಿ, 8th ಕ್ವಶನ್. ಇಲ್ಲಿ 17th ಕ್ವಶನಲ್ಲೂ ಅಷ್ಟೇ, ಆಕ್ಸಿಡೈಸಿಂಗ್ ಅಂದರೆ ಗೆಟ್ಟಿಂಗ್ ಆಫ್ ಆಕ್ಸಿಜನ್, ರಿಡಕ್ಷನ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್. ಆ್ಯಡ್ ಮಾಡೋದನ್ನು ಆ್ಯಡಿಂಗ್ ಆಫ್ ಆಕ್ಸಿಜನ್ ಆಕ್ಸಿಡೇಷನ್, ರಿಮೂವಲ್ ಆಫ್ ಆಕ್ಸಿಜನ್ ರಿಡಕ್ಷನ್. ಸೊ ಇಲ್ಲಿ ಆಕ್ಸಿಡೈಸ್ ಅಂದರೆ ಆಕ್ಸಿಜನ್ ಆ್ಯಡ್ ಆಗಿದೆ ಅಂತ. ಸೊ ನೆಕ್ಸ್ಟು ಆಕ್ಸಿಡೈಸಿಂಗ್ ಅಂದರೆ ಆಕ್ಸಿಡೈಸ್ ಆಗೋದನ್ನು, ಆಕ್ಸಿಜನ್ ಜೊತೆ ಚಿಪ್ಸ್ ಪ್ಯಾಕೆಟ್ನಲ್ಲಿರೋ ವಸ್ತು ರಿಯಾಕ್ಟ್ ಆಗೋದನ್ನು, ವರ್ತಿಸೋದನ್ನು ಕಡಿಮೆ ಮಾಡೋಕ್ಕೆ ಬಳಸ್ತಾರೆ. ಅಥವಾ ಪ್ರಿವೆಂಟ್ ರ್ಯಾನ್ಸಿಡಿಟಿ, ಕಮಟುವಿಕೆ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಅಂದರೆ ಬ್ಯಾಡ್ ಸ್ಮೆಲ್ ಬರೋದು, ಬ್ಯಾಡ್ ಟೇಸ್ಟ್ ಬರೋದು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕರೆದಿರೋ ವಸ್ತುವನ್ನು ನಾವು ಹಾಗೆ ಓಪನ್ ಆಗಿ ಇಟ್ವಿ ಅಂತ ಹೇಳಿದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಬ್ಯಾಡ್ ಸ್ಮೆಲ್, ಬ್ಯಾಡ್ ಟೇಸ್ಟ್ ಕೊಡ್ತಾ ಇರುತ್ತೆ. ಸೊ ಅದನ್ನು ತಡೆಗಟ್ಟೋದಕ್ಕೆ, ಸೊ ಆಕ್ಸಿಡೈಸ್ ಆಗೋದನ್ನು ತಡೆಗಟ್ಟೋದಕ್ಕೆ ಅಂತ ಬರೆದ್ರೂ ಆಗತ್ತೆ. ಅದರ್ವೈಸ್ ರ್ಯಾನ್ಸಿಡಿಟಿ, ಕಮಟುವಿಕೆಯನ್ನು ತಡೆಗಟ್ಟೋಕ್ಕೆ ಕೂಡ ಬಳಸ್ತಾರೆ ಅಂತ ಬರೆದ್ರೂ ಆಗತ್ತೆ. ಐರನ್ ನೇಲ್ ಈಸ್ ಡ್ರಾಪ್ಡ್ ಇಂಟು ಎ ಟೆಸ್ಟ್ ಟ್ಯೂಬ್ ಹ್ಯಾವಿಂಗ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ತಾಮ್ರದ ಸಲ್ಫೇಟ್ನ ಒಂದು ಸೊಲ್ಯೂಷನ್, ದ್ರಾವಣ ಇದೆ. ಆ ದ್ರಾವಣದಲ್ಲಿ ಏನು ಮಾಡ್ತಾ ಇದ್ದೀವಿ, ಕಬ್ಬಿಣದ ಮೊಳೆಯನ್ನು ಹಾಕ್ತಾ ಇದ್ದೀವಿ. ಐರನ್ ನೇಲ್ ಗ್ರ್ಯಾಜುವಲಿ ಟರ್ನ್ಸ್ ಟು ಬ್ರೌನಿಷ್ ಕಲರ್. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ನಾವು ಐರನ್ ನೇಲನ್ನು ಡಿಪ್ ಮಾಡಿದಾಗ ಬ್ರೌನಿಷ್ ಕಲರ್ ಆಗುತ್ತೆ. ಯಾಕೆ? ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿದಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಏಕೆ? ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಐರನ್ನು, ಕಬ್ಬಿಣ ತಾಮ್ರಕ್ಕಿಂತ ಸ್ಟ್ರಾಂಗ್. ಡಿಸ್ಪ್ಲೇಸಸ್ ದಿ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಡಿಸ್ಪ್ಲೇಸ್ಡ್ ಕಾಪರ್ ಗೆಟ್ ಡೆಪಾಸಿಟೆಡ್ ಆನ್ ದಿ ಐರನ್ ನೆಲ್. ಸೊ ಅದೇನು ಮಾಡುತ್ತೆ, ಐರನ್ ಸಲ್ಫೇಟ್ ದ್ರಾವಣವನ್ನು ಡಿಸ್ಪ್ಲೇಸ್ ಮಾಡುತ್ತೆ. ನೆಕ್ಸ್ಟು ಐರನ್ ನೇಲ್ ಮೇಲೆ ಕಾಪರ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್, ವಾಟ್ ಈಸ್ ಹೈಡ್ರೋಜನೇಷನ್? Hydrogen is added to the unsaturated carbon hydrocarbon in the presence of catalysts such as palladium or nickel to give saturated hydrocarbon. ಏನಾಗುತ್ತೆ,
ಅಪರ್ಯಾಪ್ತ ಹೈಡ್ರೋಕಾರ್ಬನ್ನನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸೋದು ಯಾವ ಕೆಟಲಿಸ್ಟ್ ಇದ್ದಾಗ? ಪೆಲಾಡಿಯಂ ಆರ್ ನಿಕ್ಕಲ್ ಇದ್ದಾಗ. ಸೊ ಇದನ್ನು ಹಿಂಗೂ ಬರಿಬೋದು, ಅಥವಾ ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಆಯಿಲ್ ಇಂಟು ಸ್ಯಾಚುರೇಟೆಡ್ ಫ್ಯಾಟ್ ಬೈ ಆ್ಯಡಿಂಗ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಆರ್ ನಿಕ್ಕಲ್. ಅಂದರೆ ಅಪರ್ಯಾಪ್ತ ಎಣ್ಣೆಯನ್ನು, ಕೊಬ್ಬನ್ನು ಪರ್ಯಾಪ್ತ ಕೊಬ್ಬನ್ನಾಗಿ ಪರಿವರ್ತಿಸುವುದು ಯಾವುದರ ಒಂದು ಉಪಸ್ಥಿತಿಯಲ್ಲಿ ಅಂದರೆ ಪೆಲಾಡಿಯಂ ಮತ್ತು ನಿಕ್ಕಲ್. ಇಷ್ಟು ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ಸೆಕೆಂಡ್ ಮೇನ್ 3 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್. ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ಆಪರೇಟರ್ಸ್ ಟು ಶೋ ದಟ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆಸಿಡ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ಒಂದು ಆ್ಯಸಿಡ್ ವಾಟರ್ ಇರುತ್ತೆ, ಅದು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಸೊ ಡೈಲ್ಯೂಟ್ HCl, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಸೊಲ್ಯೂಷನ್. ಸೊ ಒಂದು ರಬ್ಬರ್ ಕಾರ್ಕನ್ನು ಬರೀತೀರಾ, ನೇಲ್, 2 ನೇಲನ್ನು ಬರೀತೀರಾ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿ ಪ್ರೆಸೆಂಟ್ ಇರುತ್ತೆ, ಬಲ್ಬ್ ಬೇಕಲ್ಲ ಗ್ಲೋ ಆಗೋಕ್ಕೆ ಬಲ್ಬ್. ನೆಕ್ಸ್ಟು ಬ್ಯಾಟ್ರಿ. ಒಂದು ಬೀಕರಲ್ಲಿ ಏನಾಗಿರುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ನೇಲನ್ನು ಇಡ್ತೀವಿ, ಸೊ ಬ್ಯಾಟ್ರಿ ಅಡ್ಜಸ್ಟ್ ಮಾಡ್ತೀವಿ, ಅದಾದಮೇಲೆ ಕೀ ಪ್ಲಗ್, ನೆಕ್ಸ್ಟು ಬಲ್ಬು ಗ್ಲೋ ಆಗುತ್ತೆ. ಆ್ಯಸಿಡ್ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಸೊ ಈ ಡಯಾಗ್ರಾಮ್ ಬರೆದ್ರೆ 2 ಮಾರ್ಕ್ಸ್. ಡ್ರಾ ಮಾಡೋಕ್ಕೆ 1.5 ಮಾರ್ಕ್ಸ್, ಲೇಬಲಿಂಗ್ ಮಾಡೋದಕ್ಕೆ 1/2 ಮಾರ್ಕ್ಸ್. ಅಂದರೆ ಯಾವುದಾದ್ರೂ ನೀವು ಲೇಬಲ್ ಮಾಡ್ಬೋದು, ಅಲ್ಲಿ ಕೊಟ್ಟಿದ್ದಾರೆ ಲೇಬಲ್ ಡೈಲ್ಯೂಟ್ HCl ಅಂತ. HCl, ರಬ್ಬರ್ ಕಾರ್ಕ್, ನೇಲ್, ಬ್ಯಾಟ್ರಿ, ನೆಕ್ಸ್ಟ್ ಬಲ್ಬ್, ಕೀ. ಸೊ ಇಷ್ಟು ಬರೆದ್ರೆ 2 ಮಾರ್ಕ್ಸ್. ನೆಕ್ಸ್ಟ್ ಒನ್, ಕ್ಯಾಲ್ಶಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಡೈಆಕ್ಸೈಡ್ ಆರ್ ಪ್ರೊಡ್ಯೂಸ್ಡ್ ಆನ್ ಹೀಟಿಂಗ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲನ್ನು ಹೀಟ್ ಮಾಡ್ತೀವಿ, ಉಷ್ಣವನ್ನು ಕೊಟ್ಟಾಗ ಕ್ಯಾಲ್ಶಿಯಂ ಆಕ್ಸೈಡ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಇದಕ್ಕೆ ಯಾವ ರಿಯಾಕ್ಷನ್ ಅಂತ ಕರಿತೀವಿ? ಡಿಕಾಂಪೋಸಿಷನ್ ರಿಯಾಕ್ಷನ್, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. This is also one of the applied question, because mention the types of decomposition reaction. Thermal decomposition reaction, electrical decomposition reaction, photochemical decomposition reaction ಅಲ್ಲಿ ಇದು ಬರುತ್ತೆ. ಸೊ CaCO3 ಒಂದು reactant split into form 2 products, carbon oxide, then carbon dioxide. Draw the diagram arrangement of apparatus to show the action of steam on metal. ಲೋಹದ ಮೇಲೆ ಅಂದರೆ ಲೋಹದ ಮೇಲೆ ಹಬೆಯ ವರ್ತನೆ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಒನ್ ಈಸ್ ಉಲನ್. ನೆಕ್ಸ್ಟ್ ದಿಸ್ ಒನ್ ಈಸ್ ಮೆಟಲ್ ಪೀಸ್, ಡೆಲಿವರ್ ಟ್ಯೂಬ್. ಸೊ ಇಷ್ಟು ಬರೆದ್ರೆ 2 marks. Next to 3 questions, 3 marks. Depict the formation of magnesium chloride with the help of electron dot structure. ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದೊಂದಿಗೆ ಮೆಗ್ನೀಷಿಯಂ ಕ್ಲೋರೈಡ್ ಚಿತ್ರವನ್ನು ಬರೀಬೇಕು. ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ಲಿಬರೇಟೆಡ್. ಮೆಟಲ್ ಲೈಕ್ ಜಿಂಕ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್. ಝಡ್ಡನ್ ಜೊತೆ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ ಆದಾಗ ಯಾಕೆ H2 ಗ್ಯಾಸ್ ಲಿಬರೇಟ್ ಆಗಲ್ಲ? ಅಥವಾ AB ಕ್ವಶನ್ ಬರೆದಿಲ್ಲ ಅಂದರೆ ಹೌ ಆರ್ ಮೆಟಲ್ ಇನ್ ದ ಮಿಡ್ಲ್ ಆಫ್ ದಿ ರಿಯಾಕ್ಟಿವಿಟಿ ಸೀರೀಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೇರ್ ವೋರ್ಸ್, ಎಕ್ಸ್ಪ್ಲೇನ್. ಸೊ ಮಿಡಲ್ ಸೀರೀಸಲ್ಲಿ ಇರ್ತಕ್ಕಂತಹ ಮೆಟಲ್ಸನ್ನು, ಓರನ್ನು, ಅದಿರನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ತೀವಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ Mg ಮೆಗ್ನೀಷಿಯಮ್, Mg2+, 2E-, Cl E Cl-. ಸೊ ಇದನ್ನು ನಾವು ಬರೆದಾಗ MgCl. ಸೊ MgCl2, MgCl2, Mg ನೆಕ್ಸ್ಟು Cl. ಎಲೆಕ್ಟ್ರಾನ್ಸನ್ನು ಫಿಲಪ್ ಮಾಡ್ತೀವಿ, ನೆಗೆಟಿವ್ ಚಾರ್ಜ್ 2 ಅಂತ ಹೇಳಿ ಬರಿತೀವಿ. ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಇನ್ನು 1 ಮಾರ್ಕಿಗೆ ಏನು ಬರೀಬೇಕಂದ್ರೆ ನೈಟ್ರಿಕ್ ಆ್ಯಸಿಡ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆ್ಯಡಿಂಗ್ ಆಫ್ ಆಕ್ಸಿಜನ್ ಅಂತ ಹೇಳಿ ಕರಿತೀವಿ, ಆಕ್ಸಿಡೇಷನ್. ಸೊ ನೈಟ್ರಿಕ್ ಆಕ್ಸೈಡ್ ಏನಿದೆ, ಸೊ ಅಲ್ಲೇನಾಗುತ್ತೆ NO
ಆಕ್ಸಿಜನ್ ಆ್ಯಡ್ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಬಿ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಹೈಡ್ರೋಜನ್ ಗ್ಯಾಸು ಲಿಬ್ರೇಟ್ ಆಗಲ್ಲ, ಯಾಕೆ? ಸೊ ಆಕ್ಸೈಡ್ ಆಫ್ ದಿ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ವಾಟರ್ ಆ್ಯಂಡ್ ಇಟ್ ಸೆಲ್ಫ್ ರೆಡ್ಯೂಸ್ ದಿ ಆಕ್ಸೈಡ್ ಫ್ರಮ್ ನೈಟ್ರೋಜನ್. ಈಗ ಆಲ್ರೆಡಿ ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಯಾರನ್ನ ರಿಮೂವ್ ಮಾಡ್ತಾರೆ ಅಂತ ಹೇಳಿ ಇವಾಗ ನೋಡೋದಾದರೆ, ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತೆ, ಅಂದರೆ ನೈಟ್ರೋಜನ್ ಆಗಿ ಅಪಕರ್ಷಣೆ ಹೊಂದುತ್ತೆ. ಸೊ ಇದೇನಾಗುತ್ತೆ, ಆಕ್ಸಿಡೈಸ್ ಆಗಿ ಅಪಕರ್ಷಣೆ ಆಗಿ ಅದರದ್ದೇ ಆಗಿರ್ತಕ್ಕಂತಹ ಒಂದು ಆಕ್ಸೈಡನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ಒನ್,